ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಕ್ಟಿವಿಟಿ ಕ್ರೇಜ್. ಇವತ್ತಿನ ಈ ವಿಡಿಯೋದಲ್ಲಿ ಮಸಾಲೆ ರೊಟ್ಟಿ ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ತುರಿದಿಟ್ಟಿರೋ ಸೌತೆಕಾಯಿ, ಈರುಳ್ಳಿ, ಸಣ್ಣ ಕಚ್ಚಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ತುರಿದಿಟ್ಟಿರೋ ಕ್ಯಾರೆಟ್, ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ. ಸೌತೆಕಾಯಿ, ಹಾಗೆ ಈರುಳ್ಳಿ ನೀವು ಸಣ್ಣಕ್ಕೆ ಬೇಕಾದರೆ ಹೆಚ್ಕೋಬೋದು. ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಬ್ಬಾಸಿಗೆ ಸೊಪ್ಪು ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಹೆಲ್ತಿಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಸೌತೆಕಾಯಿಯಲ್ಲಿ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ನಾವು ಹಿಟ್ಟನ್ನು ಈ ರೀತಿ ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ಹಾಗೆ ನೀರು ನೋಡ್ಕೊಂಡು ಸ್ವಲ್ಪ ಚುಮ್ಕಿಸ್ಕೊಂಡು ನಾವು ಕಲಿಸ್ಬೇಕಾಗುತ್ತೆ. ನೋಡಿ, ಹಿಟ್ಟು ಚೆನ್ನಾಗಿ ನಾದಬೇಕು. ನಾವಿಲ್ಲಿ ತಣ್ಣೀರೇ ಸೇರಿಸ್ತಾ ಇರೋದು, ಬಿಸಿನೀರೇನು ಹಾಕ್ತಾ ಇಲ್ಲ. ಬಿಸಿನೀರು ಹಾಕೋದಾದರೆ ಎಷ್ಟೊಂದು ನಾದೋದೇನು ಬೇಡ. ತಣ್ಣೀರು ಹಾಕೋದ್ರಿಂದ ನೋಡಿಕೊಂಡು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ನೋಡಿ, ನೀರು ಎಷ್ಟು ಬೇಕಾಗುತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತೆಳ್ಳಗಾಗೋಗುತ್ತೆ. ಹಾಗಾಗಿ ಈ ಥರ ಮಾಡಿ ಕಲಿಸ್ಕೊಳ್ಬೇಕು. ಈಗ ಹಿಟ್ಟೆಲ್ಲ ನಾದಿದಾಗಿದೆ ನೋಡಿ, ಈ ಥರ ಆಗಿರುತ್ತೆ. ಇವಾಗ ಇದು ಹಿಟ್ಟು ನಮ್ಮ ಕೈಗೆ ಅಂಟಬಾರ್ದು. ನಾವು ಇದನ್ನು ಚೆನ್ನಾಗಿ ಈ ಥರ ಒಂದು ದಪ್ಪ ಉಂಡೆ ಥರ ಮಾಡ್ಕೊಳ್ಬೇಕು. ಈಗ ಈ ಟೈಮಲ್ಲಿ ಇದಕ್ಕೆ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಕೈಯಿಂದ ಎಲ್ಲ ಕಡೆಗೂ ಎಣ್ಣೆ ಸ್ಪ್ರೆಡ್ ಆಗೋ ರೀತಿ ನಾವು ಈ ಥರ ಉಂಡೆಗೆ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಒಂದು 10 ನಿಮಿಷ ನಾವು ಇದನ್ನು ಎತ್ತಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟು ರೊಟ್ಟಿ ಮಾಡ್ಬೋದು. ನೋಡಿ, ಪ್ರೆಸ್ ಮಾಡಿ ನೋಡಿದ್ರೆ ಹಿಟ್ಟು ಅಂಟುತ್ತಾ ಇಲ್ಲ. ಈಗ ಒಂದು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಈ ರೀತಿ ರೊಟ್ಟಿನ ತಟ್ಕೊಬೋದು. ಎಷ್ಟು ತೆಳ್ಳಗೆ ಬೇಕಾದ್ರೆ ತಟ್ಕೊಳ್ಬೋದು. ಈ ರೀತಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಬೋದು. ತಟ್ಟಕ್ಕಂತೂ ಈಸಿ ಆಗಿರುತ್ತೆ. ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ, ತಟ್ಟಕ್ಕೆ ಕಷ್ಟ ಆಗುತ್ತೆ. ನೀವು ಎಷ್ಟು ಅಗಲ ಬೇಕಾದ್ರೆ ತಟ್ಕೊಳ್ಬೋದು. ನಿಮಗೆ ದೊಡ್ಡ ರೊಟ್ಟಿ ಬೇಕು ಅನಿಸಿದ್ರೆ ಉಂಡೆ ಸ್ವಲ್ಪ ದಪ್ಪ ತಗೊಳ್ಳಿ. ಚಿಕ್ಕ ರೊಟ್ಟಿ ಬೇಕಂದರೆ ನೀವು ಉಂಡೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದ್ರೆ ಮಾಡ್ಕೊಳ್ಬೋದು ನೀವು. ಇಲ್ಲ ಸ್ವಲ್ಪ ದಪ್ಪ ಬೇಕು ಅಂದರೆ ಹಾಗೆ ದಪ್ಪ ತಟ್ಟಿ ಬಿಡ್ಬೋದು. ತೆಳ್ಳಗೆ ಮಾಡಿದ್ರೂ ಇದೇನು ಗಟ್ಟಿ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಹಂಚು ಕಾಯಕ್ಕೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ, ಬಟರ್ ಪೇಪರ್ನ ಈ ರೀತಿ ಹಾಕಿ ಹಂಚು ಕಾದಿರಬೇಕು. ಕಾದಿದ್ರೆ ಬಟರ್ ಪೇಪರ್ ಈ ರೀತಿ ಹಾಕಿದ ತಕ್ಷಣವೇ ನೀವು ತೆಗಿಯೋಕ್ಕೆ ಈಸಿ ಆಗುತ್ತೆ. ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೊಟ್ಟಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಅದು ಇನ್ನೊಂದು ಸ್ವಲ್ಪ ಬೇಯೋಷ್ಟರಲ್ಲಿ ನಾನೀಗ ಮತ್ತೆ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಒಂದು ಮೀಡಿಯಮ್ ಸೈಜ್ ಉಂಡೆ ತೊಗೊಂಡು ಈ ರೀತಿ ತಟ್ಕೊತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಯಾರ್ಯಾರು ತರಕಾರಿಗಳು ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ರೊಟ್ಟಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಚಟ್ನಿ ಜೊತೆಗೂ ತಿನ್ಬೋದು, ಹಾಗೇನೂ ತಿನ್ಬೋದು. ಈ ರೊಟ್ಟಿನ ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು. ಹಾರ್ಡಂತೂ ಆಗೋದಿಲ್ಲ, ಯಾಕಂದರೆ ಸೌತೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಈ ರೊಟ್ಟಿ. ಈಗ ಒಂದು ರೊಟ್ಟಿ ಬೇಯಿಸ್ಕೊಂಡಿದ್ದಾಯಿತು. ಅದೇ ಥರ ಇನ್ನೊಂದು ರೊಟ್ಟಿ ಮಾಡೋದಕ್ಕೆ ನಾವು ಹಂಚಿಗೆ ಎಣ್ಣೆ ಸೋರ್ಕೋಬೇಕಾಗುತ್ತೆ. ಸೇಮ್ ಆವಾಗಲೇ ಏನು ಮಾಡಿದ್ವೋ ಅದೇ ಥರನೇ ಎಣ್ಣೆ ಸೋರ್ಕೊಂಡಾದ್ಮೇಲೆ ತಟ್ಕೊಂಡಿರೋ ರೊಟ್ಟಿನ ಹಂಚು ಮೇಲೆ ಹಾಕಿ ಈ ರೀತಿ 1 ನಿಮಿಷ ಬಿಟ್ಟು ಬಟರ್ ಪೇಪರ್ನ ತೆಗೆದ್ರೆ ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ, ಎಷ್ಟು ತೆಳ್ಳಗೆ ಹೇಗೆ ಬೇಕಾದರೆ ನೀವು ಮಾಡ್ಕೊಳ್ಬೋದು. ದಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ತಟ್ಟೋದ್ರ ಮೇಲೆ ಹೋಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎಲ್ಲರಿಗೂ.